ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕುಜಗ್ರಹ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶ ಆಗಿದೆ. 2ನೇ ತಾರೀಕು ಆಗಸ್ಟ್ವರೆಗೂ ಕೂಡ ವೃಷಭ ರಾಶಿನಲ್ಲಿ ಫಲ ಕೊಡುತ್ತೆ. ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ 20-30% ಕುಜ ದಶ, ಕುಜ ಭುಕ್ತಿ ಅಥವಾ ಕುಜ ಅಂತರ್ಭುಕ್ತಿ ನಡೀಲೇಬೇಕು. ಎಸ್ಪೆಷಲಿ ಕುಜ ಅಂತರ್ಭುಕ್ತಿ ನಡೀತಾ ಇದ್ರೆ, ಭುಕ್ತಿ ನಡೀತಾ ಇದ್ರೆ, 3rd ಲೆವೆಲ್ ದಶ ನಡೀತಾ ಇದ್ರೆ ನಿಮಗೆ ಅಪ್ಲೈ ಆಗತ್ತೆ. ಸೊ ಜಾತಕದಲ್ಲಿ ಕುಜನ್ ಏನಕ್ಕೆ ನೋಡ್ತಾರೆ ಅಂದ್ರೆ, ಕುಜ ಕಾರಕ ಫಾರ್ ಧೈರ್ಯ. ಇವನು ಧೈರ್ಯವಾಗಿರ್ತಾನ ಅಂತ ಹೆಚ್ಚಾಗಿ ಪರಾಶರ ಕುಂಡಲಿಯಲ್ಲಿ ನೋಡ್ತಾರೆ. ಹಾಗೆ ತುಂಬಾ ಆತರ ಮಾಡ್ತಾನ ಜೀವನದಲ್ಲಿ ಎಲ್ಲಾ ಕೆಲಸಕ್ಕೂ ಕೂಡ. ಸೊ ಇದನ್ನ ನೋಡ್ತಕ್ಕಂಥದ್ದೇ ಕುಜನಿಂದ ಪರಾಶರ ಕುಂಡಲಿಯಲ್ಲಿ. ಆದ್ರೆ ನಮ್ಮ ದಶಾಭುಕ್ತಿ ಅಂತ ಬಂದಾಗ ಕುಜ ಹೇಗೆ ಇರಲಿ, ನೀಚ ಆಗಿದನೋ, ಉಚ್ಚ ಆಗಿದನೋ, ಫ್ರೆಂಡ್ಲಿ ಸೈನಲ್ಲಿ ಕೂತಿದನೋ, ಸ್ವಂತ ಮನೇಲಿ ಕೂತಿದನೋ, ಇದೆಲ್ಲ ಲೆಕ್ಕನೇ ಬರಲ್ಲ. ಎಲ್ಲಿ ಕೂತ್ಕೋತಾನೆ ಆ ಫಲವನ್ನ ಸ್ಟ್ರಾಂಗ್ ಆಗಿ ಕೊಡ್ತಾನೆ. ಪರಾಶರ ಕುಂಡ್ಲಿನ ತಗೊಳ್ತಕ್ಕಂಥದ್ದು ಆ ವ್ಯಕ್ತಿಯ ಗುಣಲಕ್ಷಣ ಚೆಕ್ ಮಾಡಕ್ಕೆ. ದಶಾಭುಕ್ತಿ ಅಂತಕ್ಕಂಥದ್ದು ಆ ವ್ಯಕ್ತಿಯ ಫಲ ಹೇಳಕ್ಕೆ ಡಿಫ್ರೆನ್ಸ್ ಇದೆ. ಓ ಸರ್, ನಂಗೆ ಕುಜ ಉಚ್ಚ ಸೂಪರ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ದಾನೆ ಇರ್ಬೋದು. ಸರ್, ನಂಗೆ ನೀಚ ಆಗ್ಬಿಟ್ಟಿದೆ ಹಂಗಾರೆ ಕೆಟ್ಟದ್ದ? ದಶಾಭುಕ್ತಿ ಚೆನ್ನಾಗಿದ್ರೆ ನೀಚ ಅನ್ನೋದು ಲೆಕ್ಕನೇ ಇಲ್ಲ. ಸೊ ಅಸ್ಟ್ರಾಲಜಿನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹೇಳ್ತಾ ಇದ್ದೀನಿ ಎಲ್ಲ ಜನಗಳಿಗೂ ಕೂಡ. ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ ಗ್ರಹಗಳ ಬಗ್ಗೆ, ಅವಾಗ ಕೆಟ್ಟದ್ದೇ ಆಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು. ಕರೆಕ್ಟಾಗಿ ತಿಳ್ಕೊಂಡಾಗ ಭಗವಂತನ ಆಶೀರ್ವಾದ, ಗ್ರಹಗಳ ಆಶೀರ್ವಾದ ಸಿಕ್ಕಿ ಜೀವನದಲ್ಲಿ ಒಳ್ಳೊಳ್ಳೆ ಪ್ಲ್ಯಾನು, ಒಳ್ಳೊಳ್ಳೆ ಮಾರ್ಗಗಳು ನಮಗೆ ಸಿಗುತ್ತೆ. ಸೊ ಹಾಗೆ ಉಳಿದ 70% ಅಂತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಫಿಕ್ಸ್ ಆಗಿರುತ್ತೆ. ಅದು ಪಾಸಿಟಿವ್ ನೆಗೆಟಿವ್ ಟೈಮ್ನ ಹೇಳ್ತಕ್ಕಂಥದ್ದು. ಹಾಗೆ ವೀಕ್ಷಕರೇ, ನಮ್ಮ ನಕ್ಷತ್ರ ತರಂಗ 15 ಡೇಸ್ ಅಸ್ಟ್ರಾಲಜಿ ಕ್ಲಾಸಸ್ಸು ಇನ್ನು ನಾವು ಡೇಟ್ನ ಡಿಕ್ಲೇರ್ ಮಾಡಿಲ್ಲ. ಆಗಸ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಲೇಟ್ ಆಗ್ಬೋದು ಅಥವಾ ಅದೇ ತಿಂಗಳಲ್ಲಿ ಬೀಳ್ಬೋದು, ಗೊತ್ತಿಲ್ಲ, ಡಿಪೆಂಡ್ಸ್. ಬಟ್ ಡಿಸೈಡ್ ಮಾಡಿದಾಗ ಹೇಳ್ತೀವಿ. ತುಂಬ ಜನ ವಿಚಾರಿಸ್ತಾ ಇದ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಮ್ಮ ಯೂಟ್ಯೂಬ್ ಫಾಲೋ ಮಾಡ್ತಾ ಇರಿ, ಅಪ್ಡೇಟ್ ಕೊಡ್ತೀವಿ. ಓಕೆ, ಇವಾಗ 12 ಲಗ್ನದ ಒಂದು ಫಲಗಳನ್ನ ಹೇಳೋಣ. ಫಸ್ಟ್ ಒನ್, ಮೇಷಲಗ್ನ. ಮೇಷಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚೆಚ್ಚು ಹಣ ಬರುತ್ತೆ, ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ, ಸ್ವಲ್ಪ ಖುಷಿಯಾದ ವಾತಾವರಣ. ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮು. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ಸ್ವಲ್ಪ ನಾನ್ ವೆಜ್ ಫುಡ್ಗೆ ಜಾಸ್ತಿ ಹೋಗ್ತಾರೆ, ಸ್ವಲ್ಪ ಹೀಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕಂಟ್ರೋಲಾಗಿ ತಿನ್ನಬೇಕು ನಾನ್ ವೆಜ್ ತಿನ್ನೋರು. ನೆಕ್ಸ್ಟ್, ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ವೀಕು, ಫೋಕಸ್ ಮಾಡಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಫೋಕಸ್ನೇ ನೀವು ಕಳ್ಕೊತೀರಾ ಅಂತ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಗಲಾಟೆಗಳು ತೋರಿಸ್ತಾ ಇದೆ, ಸಪರೇಷನ್ಸ್ ಆಗೋ ಸಾಧ್ಯತೆ ಅಥವಾ ಗಲಾಟೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಹಾಗೆ ಮದುವೆಗೆ ಹುಡುಕ್ತಾ ಇದ್ರೆ ಮದುವೆ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ, ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ಟೈಮು. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್, ಓದಿದ್ದೆಲ್ಲ ಮರ್ತೋಗುತ್ತೆ ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲ್ಲ, 50-50. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಈ ತಿಂಗಳು ಸಿಕ್ಕಾಬಟ್ಟೆ ಪ್ರೆಷರ್, ಓವರ್ ಪ್ರೆಷರ್ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಓಡಾಟಗಳು ಜಾಸ್ತಿ ಆಗಿಬಿಡುತ್ತೆ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ದುಡ್ಡು ಬಂದರೂ ಒಂದು ಕಡೆ, ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಲಾಸು ಕೂಡ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮದುವೆ ಜೀವನ ಸಪ್ರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಕಿರಿಕಿರಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಕರೆಕ್ಟಾಗಿ ಸೆಟ್ ಆಗಲ್ಲ, ಒಳ್ಳೆ ಸಂಬಂಧ ಬರಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಬಿದ್ದು ಏಟ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಕರೆಕ್ಟಾಗಿ ಓಡಾಡಿ ಕೇರ್ ತಗೊಳ್ಳಿ. ನೆಕ್ಸ್ಟ್, ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭದ ಟೈಮು. ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ, ಅಲ್ಲೇನಾರು ಆಫರ್ ಇತ್ತು ಅಂದರೆ ಜಾಬಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಗುಡ್ ಟೈಮ್, ಸಿಕ್ಕಾಪಟ್ಟೆ ಗುಡ್ ಟೈಮ್ ಅಂತ ಹೇಳ್ಬೋದು ಬಿಸ್ನೆಸ್ ಹೋಗೋರಿಗೆ. ಹಾಗೆ ಮದುವೆ ಜೀವನದಲ್ಲಿ 50-50, ಒಂಥರ ಜಗಳ ಬರ್ತಾ ಇರುತ್ತೆ, ಶಾಂತ ಆಗ್ತಿರುತ್ತೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಆಫರ್ಸ್ ಬಂದರೂ ಕೂಡ ನೀವು ಸೆಲೆಕ್ಟಿವ್ನೆಸ್ಸಿಂದ ನೀವು ಯಾವುದನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆರೋಗ್ಯ.
ಬಟ್ ಕರ್ಕಾಟಕ ಲಗ್ನದವರಿಗೆ ನೇಮ್ ಅಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು, ಯಾವ್ದಾರ ಕಾಂಪಿಟೇಷನಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಒಂದು ಲಾಭಕರವಾಗಿರ್ತಕ್ಕಂಥ ಒಂದು ಟೈಮ್. ನೆಕ್ಸ್ಟು ಸಿಂಹ ಲಗ್ನ. ಸಿಂಹ ಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತವಾಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಪಾಸಿಬಿಲಿಟಿ ಇದೆ, ಆಫರ್ ಇತ್ತು ಅಂದರೆ. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಚೆನ್ನಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಹೀಗೋ ಕ್ಲ್ಯಾಶು, ಸಪ್ರೇಷನ್ ಆಗೋ ಸಾಧ್ಯತೆ, ಗಲಾಟೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ, ಸೈಲೆಂಟ್ ಆಗಿರಿ. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಮದುವೆ ಸೆಟ್ ಆಗಲ್ಲ. ಅವ್ರು ಒಪ್ಪಿರು ನೀವು ಒಪ್ಪಲ್ಲ, ನೀವು ಒಪ್ಪಿರು ಅವ್ರು ಒಪ್ಪಲ್ಲ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು, ಹೈಯರ್ ಎಜುಕೇಷನ್ ತುಂಬ ಉತ್ತಮವಾಗಿದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಒಂದು ಸಮಯ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಹಣ ಬರುತ್ತೆ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್ ಇರುತ್ತೆ. ಜಾಬಲ್ಲಿರೋರಿಗೆ ಸ್ವಲ್ಪ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಾಂಪಿಟೇಷನ್ಸ್ ಹೆಚ್ಚಾಗುತ್ತೆ. ಸ್ವಲ್ಪ ಸ್ಟ್ರಗಲ್ಲು, ಸ್ವಲ್ಪ ಮಟ್ಟಿಗೆ ಲಾಸು ಸಣ್ಣ ಪುಟ್ಟ. ಮದುವೆ ಜೀವನದಲ್ಲಿ ಗಲಾಟೆಗಳು, ತಾತ್ಕಾಲಿಕ ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ಒಟ್ಟು 50-50. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಆಫರ್ಸ್ ಮೇಲೆ ಆಫರ್ಸು, ಬಟ್ ನೆಗೆಟಿವ್ ಸಂಬಂಧಗಳು ಬರ್ತಕ್ಕಂಥದ್ದು, ಸ್ವಲ್ಪ ಕೈ ಕೊಡ್ತಕ್ಕಂಥ ಸಂಬಂಧಗಳು, ಒಪ್ಕೊಂಡು ಬೇಡ ಅನ್ನೋದು, ಅಥವಾ ಗಲಾಟೆಗೆ ಹೋಗ್ತಕ್ಕಂಥದ್ದು, ಅಥವಾ ನಿಮಗೆ ಸಮಸ್ಯೆ ಇರೋ ಸಂಬಂಧಗಳೇ ಬರ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ಕೈ ಕೊಡ್ತಕ್ಕಂಥದ್ದು, ಸ್ವಲ್ಪ ಹೀಟ್ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಜಾಬ್ ಎಕ್ಸಲೆಂಟ್. ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್. ಮದುವೆ ಜೀವನ ಮೀಡಿಯಮ್ ಗುಡ್, ಏನು ತೊಂದರೆ ಏನಿಲ್ಲ. ಮದುವೆಗೆ ಹುಡುಕ್ತಿರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಸಮಯ, ಸಣ್ಣ ಪುಟ್ಟ ಕಸಿಬಿಸಿ ಇರುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಇದ್ದರೂ ಕೂಡ ಕಿರಿಕಿರಿ ಹೆಚ್ಚಾಗುತ್ತೆ, ಬಟ್ ಮೀಡಿಯಮ್ ಟೈಪ್. ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು ಬಂದರೂ ಕೂಡ ಇನ್ನೊಂದು ಕಡೆ ಹೆವಿ ಲಾಸು, ಏನು ಬಂದರೂ ವೇಸ್ಟು ಅಂತಾರಲ್ಲ ಹಾಗೆ. ದುಡ್ಡು ಸಖತ್ತಾಗಿ ಬರ್ತಾ ಇದೆ ನನಗೆ ಕಾಣುತ್ತೆ, ಆದರೆ ಇನ್ನೊಂದು ಕಡೆ ಅಷ್ಟೇ ಖರ್ಚು, ಅಷ್ಟೇ ಇನ್ವೆಸ್ಟ್ಮೆಂಟು, ಅಥವಾ ಯಾರಿಗೋ ದುಡ್ಡು ಕೊಟ್ಬಿಡ್ತೀರಾ, ವಾಪಸ್ಸೇ ಕೊಡಲ್ಲ, ಈ ರೀತಿ ನೆಗೆಟಿವ್ ಟೈಮ್. ಹಾಗೆ ಮದುವೆ ಜೀವನ ಡೇಂಜರಸ್ ಟೈಮ್. ಸ್ವಲ್ಪ ಗಲಾಟೆಗಳು ತೋರಿಸ್ತಾ ಇದೆ, ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೋರ್ಟು ಕೇಸಿಗೆ ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಸಪ್ರೇಷನ್ ತೋರಿಸ್ತಾ ಇದೆ, ಹುಷಾರಾಗಿರಿ. ಮದುವೆಗೆ ಹುಡುಕ್ತಾವ್ರಿಗೆ ಸಟ್ಟೆ ಆಗಲ್ಲ. ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಸಣ್ಣ ಪುಟ್ಟ ಬಾಧೆಗಳು ಇದ್ದೇ ಇರುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ತೊಂದರೆ ಇಲ್ಲ. ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನ್. ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ, ಬಟ್ ವಿನ್ನಿಂಗ್ ಇದೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಿರಿಕಿರಿ ಇರುತ್ತೆ, ಆಮೇಲೆ ಸರಿ ಹೋಗ್ತಿರುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ಪಟ 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 ಅಂತ ರೊಟೇಷನ್ ಆಗಲ್ಲ, ಬಟ್ ಬುದ್ಧಿವಂತಿಕೆ ಯೂಸ್ ಮಾಡಿ ಬಿಸ್ನೆಸ್ ಮಾಡಿದರೆ ಒಳ್ಳೆ ದುಡ್ಡು. ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಅತಿರೇಕಕ್ಕೆ ಹೋಗುತ್ತೆ, ಜಗಳ ಮಾಡ್ಕೋಬಾರ್ದು, ಬಟ್ ಸಾಲೌಟ್ ಆಗಿ ಒಳ್ಳೇದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸಮಾಧಾನವಾಗಿದ್ದರೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ರಿಜೆಕ್ಷನ್ಸು, ನೀವು ಮಾಡ್ತೀರಲ್ಲ ಅವ್ರು ಮಾಡ್ತಾರೆ. ಲವ್ ಮ್ಯಾರೇಜ್ಗೆ ಸ್ವಲ್ಪ ಗುಡ್. ಹಾಗೆ ಆರೋಗ್ಯ ವೆರಿ ವೆರಿ ಎಕ್ಸಲೆಂಟ್ ಆರೋಗ್ಯ. ಮಕರ ಲಗ್ನ. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ವರ್ಕ್ ಆಗುತ್ತೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗುತ್ತೆ, ಮೀಡಿಯಮ್ ಗುಡ್ ಟೈಪ್. ಬಿಸ್ನೆಸ್ಸಲ್ಲಿರೋರಿಗೆ ಹಣ ಮೀಡಿಯಮ್ ಆಗಿ ಬರುತ್ತೆ, ತೊಂದರೆ ಇಲ್ಲ. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗಿಬಿಡುತ್ತೆ, ತಾಯಿ ಮಾತು ಅಥವಾ ಅತ್ತೆ ಮಾತು ಕೇಳಿ ಸಮಸ್ಯೆಗಳು. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗಲ್ಲ, ಇಲ್ಲ ತಾಯಿಗೋಸ್ಕರ, ಅವರಿಗೋಸ್ಕರ, ಚಿಕ್ಕಮ್ಮಗೋಸ್ಕರ, ದೊಡ್ಡಮ್ಮಗೋಸ್ಕರ ಅನ್ನೋ ಸಾಧ್ಯತೆ ಹೆಚ್ಚಿರುತ್ತೆ, ಬಟ್ ಅದು ನೆಗೆಟಿವ್. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಕುಂಭಲಗ್ನ, ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ. ಲಾಸ್ಟ್ ಒನ್ ಮೀನಾ ಲಗ್ನ. ಮೀನಾ ಲಗ್ನದವರಿಗೆ ಎಜುಕೇಷನ್ ಸಾಧಾರಣ ಟೈಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮ್, ಎಫರ್ಟ್ ಹಾಕಿದರೆ ಸಕ್ಸಸ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಬೇಕು, ಮೀಡಿಯಮ್ ಗುಡ್ ಟೈಮ್. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮಾಗಿ ಚೆನ್ನಾಗಿದೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆ, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ಇಷ್ಟು ವೀಕ್ಷಕರೇ 12 ಲಗ್ನದ ಫಲಗಳು. ಹಾಗೆ ನಮ್ಮ ಅಸ್ಟ್ರಾಲಜಿ ಕ್ಲಾಸ್ ಅನೌನ್ಸ್ ಮಾಡ್ತೀವಿ, 5ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ವೆಯ್ಟ್ ಮಾಡಿ. 4 ಬ್ಯಾಚ್ ಅವರಂತೂ ತುಂಬ ಅದ್ಭುತವಾಗಿ ಕಲಿತಾ ಇದ್ದಾರೆ. 200ಕ್ಕೂ ಹೆಚ್ಚು ಜನ ಅಸ್ಟ್ರಾಲಜಿನ ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ದಾರೆ. ಅವ್ರವ್ರ ಜೀವನ ಅವ್ರು ನೋಡ್ಕೋತಾ ಇದ್ದಾರೆ. ಅದೃಷ್ಟ ಇರಬೇಕು ಸ್ವಲ್ಪ. ಅದೃಷ್ಟ ಇಲ್ಲ ಅಂದರೆ ನೀವು ಅಸ್ಟ್ರಾಲಜಿ ಒಂದು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ, ಆಗಲ್ಲ, ಬಿಡಲ್ಲ. ಎಲ್ಲ ದೇವರು ಅನುಭವಿಸ್ಬೇಕು ಅಂತ ಬರೆದಿಟ್ಟವ್ರಿಗೆಲ್ಲ ಆಗಲ್ಲ.
ಯಾರಿಗೆ ಅದರಲ್ಲಿ ಅನುಭವಿಸ್ಬೇಕು ಅಂತ ಇದ್ರೂ ಕೂಡ ಬಚಾವಾಗಬೇಕು ಅಂತ ಬರ್ದಿಟ್ಟಿರುತ್ತೆ, ಅವ್ರು ಕಲ್ತ್ಕೋತಾರೆ, ನೋಡ್ಕೋತಾರೆ, ಆ ಟೈಮಿಗೆ ಪ್ಲ್ಯಾನ್ ಮಾಡ್ಕೋತಾರೆ. ಓಕೆ, ಇಷ್ಟು ನಮ್ಮ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.